ರಕ್ಷಕರೇ ಭಕ್ಷಕರಾದರೆ, ಕಾಯುವವನೇ ಕೊಲ್ಲುವವನಾದರೆ, ದರೆ ಹೊತ್ತಿ ಉರಿದರೆ ಅದನ್ನು ನಂಬಿರೋರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಏಳುತ್ತದೆ. ಇದ್ಯಾಕೆ ಹೇಳುತ್ತಿದ್ದೇವೆ ಅಂದರೆ, ಶಿಸ್ತಿಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಪೊಲೀಸರೇ ಕ್ರೈಮ್ ಮಾಡ್ತಿದ್ದಾರೆ. ಕಳೆದೊಂದು ವಾರದಿಂದೀಚೆಗೆ 4 ಪೊಲೀಸರು ವಿವಿಧ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ 2 ಪೊಲೀಸ್ ಪೇದೆಗಳು ಪೊಲೀಸರ ಬಲೆಗೆ ಬಿದ್ದಿದ್ರೆ, ದಾವಣಗೆರೆಯಲ್ಲಿ ನಡೆದಿರೋ ದರೋಡೆಯಲ್ಲಿ 2 PSIಗಳು ಸಿಕ್ಕಿಬಿದ್ದಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮುಖಕ್ಕೆ ಕಪ್ಪು ಬಣ್ಣದ ಬಟ್ಟೆ ತೊಟ್ಟು ಪೊಲೀಸ್ ವ್ಯಾನ್ನಲ್ಲಿ ಕೂತಿರೋ ಆರೋಪಿಗಳು, ಮುಖಕ್ಕೆ ಬಟ್ಟೆ ಮುಚ್ಚಿರೋ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕರೆದುಕೊಂಡು ಹೋಗ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಬಳಿ. ಇದಕ್ಕೆ ಕಾರಣ ದರೋಡೆಕೋರನನ್ನ ಹಿಡಿಯಬೇಕಿದ್ದ ಪೊಲೀಸರೇ ದರೋಡೆ ಮಾಡಿರೋದು. ಚಿನ್ನದ ಗಟ್ಟಿ ಉಂಗುರಗಳೊಂದಿಗೆ ಊರಿಗೆ ಹೊರಟಿದ್ದ ವ್ಯಕ್ತಿ. ಊರಿಗೆ ಹೋಗಲು ಮಧ್ಯರಾತ್ರಿ ಬಸ್ ಸೇರಿದ್ದ ಆ ವ್ಯಾಪಾರಿ. 23 ನವೆಂಬರ್ 2025 ಭಾನುವಾರ, ಸಮಯ ಸಂಜೆ 4 ಗಂಟೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ನಿವಾಸಿಯಾದ ವಿಶ್ವನಾಥ್ ಅರ್ಕಸಾಲಿ ಅನ್ನೋರು ದಾವಣಗೆರೆಗೆ ಬಂದು ಮಂಡಿಪೇಟೆಯ ವಿಕಾಸ್ ಜ್ಯುವೆಲ್ಲರ್ನಿಂದ 38 ಗ್ರಾಂ ಚಿನ್ನದ ಗಟ್ಟಿ ಮತ್ತು ಬೇಬಿ ಉಂಗುರಗಳನ್ನು ಪಡೆದುಕೊಂಡಿದ್ರು. ಅಲ್ಲಿಂದ ಹಳೇಪೇಟೆಯ ಸುರೇಶ್ ಅನ್ನೋರಿಂದ ಮತ್ತು ಮಂಜುನಾಥ್ ಅನ್ನೋರಿಂದ ತಲಾ 20 ಗ್ರಾಂ ಬಂಗಾರದ ಚೂರು ಹಳೆ ಉಂಗುರಗಳನ್ನ ಪಡೆದುಕೊಂಡಿದ್ರು. ಬಳಿಕ ತಮ್ಮ ಸ್ನೇಹಿತ ಮಾಲ್ತೇಶ್ ಅನ್ನೋರ ಬೈಕ್ನಲ್ಲಿ ದಾವಣಗೆರೆ ಸರ್ಕಾರಿ ಬಸ್ ಸ್ಟಾಪ್ನಲ್ಲಿ ಬಂದಿದ್ರು. ಬಳಿಕ ತಮ್ಮ ಊರಿಗೆ ತೆರಳಲು ವಿಶ್ವನಾಥ್ ಅರ್ಕಸಾಲಿ ಬಸ್ ಸೇರಿ ಸೀಟಿಗಾಗಿ ಹುಡುಕಾಟ ನಡೆಸಿದ್ರು. ಬಸ್ ಸೇರಿದ್ದ ವ್ಯಕ್ತಿಯ ಹಿಂದಿನಿಂದ ಬಂದಿದ್ದ PSI ಕೊರಳ ಪಟ್ಟಿಗೆ ಕೈ ಹಾಕಿ ಬಸ್ನಿಂದ ಇಳಿಸಿದ್ದ ಪೊಲೀಸಪ್ಪ. ವಿಶ್ವನಾಥ್ ಅರ್ಕಸಾಲಿ ಬಸ್ ಹತ್ತಿ ಸೀಟಿಗಾಗಿ ಹುಡುಕಾಟ ನಡೆಸುತ್ತಿದ್ದ. ಮಧ್ಯರಾತ್ರಿ 12:30 ಸುಮಾರಿಗೆ ಅದೇ ಬಸ್ ಸೇರಿದ್ದ PSI ಮಾಳಪ್ಪ ಹಿಂದಿನಿಂದ ಬಂದು ವಿಶ್ವನಾಥ್ ಅರ್ಕಸಾಲಿ ಕೊರಳ ಪಟ್ಟಿಗೆ ಕೈ ಹಾಕಿ ಬಸ್ಸಿನಿಂದ ಕೆಳಗಿಳಿಸಿ ಬೆದರಿಕೆ ಹಾಕಿದ್ದ. ನಂತರ ಬಸ್ನಿಂದ ಕೆಳಗಿಳಿಸಿ ಪ್ಲಾಟ್ಫಾರ್ಮ್ಗೆ ಕರೆತಂದಿದ್ದ. ಅಲ್ಲಿ ಮತ್ತೊಬ್ಬ PSI ಪ್ರವೀಣ್ ಅನ್ನೋ ವ್ಯಕ್ತಿ ವಿಶ್ವನಾಥ್ ಅರ್ಕಸಾಲಿಗೆ ಧಮಕಿ ಹಾಕಿದ್ದ. ನೀವು ಪೊಲೀಸರು ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಕೇಳಿದ್ದಕ್ಕೆ ಆರೋಪಿಗಳು ತಮ್ಮ ID ಕಾರ್ಡ್ ತೋರಿಸಿದ್ರು. ಇದರಿಂದ ವಿಶ್ವನಾಥ್ ಅರ್ಕಸಾಲಿ ಗಾಬರಿಯಾಗಿದ್ರು. ಅದೇ ಕ್ಷಣ ಅವರ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು, ನೀನೇನು ಮಾಡ್ತಿದ್ದೀಯಾ ಅಂತ ನಮಗೆ ಗೊತ್ತು, ಸುಮ್ಮನೆ ನಮ್ಮ ಜೊತೆ ಬಾ ಅಂತ ಆವಾಜ್ ಹಾಕಿದ್ರು. ಬಸ್ ಸ್ಟಾಪ್ನಿಂದ ಹೊರಗೆಳೆದು ಜೀಪ್ ಹತ್ತಿಸಿದ ಪೊಲೀಸ್. ಸ್ವಲ್ಪ ದೂರ ಕರೆದೊಯ್ದು ಪೊಲೀಸರಿಂದ ವ್ಯಾಪಾರಿ ದರೋಡೆ. ಯಾವಾಗ ಪೊಲೀಸರು ಆವಾಜ್ ಹಾಕಿದ್ರು, ಅಲ್ಲಿಗೆ ವಿಶ್ವನಾಥ್ ಅರ್ಕಸಾಲಿ ಹೆದರಿ ಹೋಗಿದ್ರು. ಪೊಲೀಸರು ಹೇಳಿದಂತೆ ಕೇಳಿದ್ರು. ಅವರು ಹೇಳಿದಂತೆ ಬಸ್ ಸ್ಟಾಪ್ನಿಂದ ಹೊರಗೆ ಬಂದು ಅಲ್ಲಿ ನಿಂತಿದ್ದ ಜೀಪಿಗೆ ಹತ್ತಿಸಿದ್ರು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಚಿನ್ನದ ವ್ಯಾಪಾರಿಯನ್ನ ಜೀಪ್ನಲ್ಲಿ ಕರೆದೊಯ್ದ ಬಳಿಕ, ನಿನ್ನ ಬಳಿ ಇರೋ ಚಿನ್ನ ಕೊಡು, ನಾವು ನಿನ್ನನ್ನ ಬಿಟ್ಟು ಬಿಡುತ್ತೇವೆ ಅಂತ ಹೇಳಿದ್ರಂತೆ. ಈ ವೇಳೆ, ಸಾರ್, ಈ ಚಿನ್ನ ನನ್ನದಲ್ಲ, ಬೇರೆಯವರದ್ದು ಅಂತ ವಿಶ್ವನಾಥ್ ಹೇಳಿದ್ದಾರೆ. ಅಷ್ಟೇ, ಅವರ ಕಪಾಳಕ್ಕೆ ಒಬ್ಬ PSI ಪಟಾರ್ ಅಂತ ಬಾರಿಸಿಯೇ ಬಿಟ್ಟಿದ್ದಂತೆ. ಹೀಗಂತ ವಿಶ್ವನಾಥ್ ಅರ್ಕಸಾಲಿ ನೀಡಿರೋ ದೂರಿನಲ್ಲಿ ಆರೋಪಿಸಲಾಗಿದೆ. ಏಟು ಬೀಳುತ್ತಿದ್ದಂತೆ ಚಿನ್ನ ಪ್ಯಾಕೆಟ್ ತೋರಿಸಿದ್ದ ವಿಶ್ವನಾಥ್. ದರೋಡೆ ಮಾಡಿ ಬಸ್ ಸ್ಟಾಪ್ ಬಳಿ ಬಿಟ್ಟು ಪರಾರಿ.
ಯಾವಾಗ ಒಬ್ಬ ಪೊಲೀಸಪ್ಪ ವಿಶ್ವನಾಥ್ ಕೆನ್ನೆಗೆ ಚಟೀರ್ ಅಂತ ಬಾರಿಸಿದ್ನ, ವಿಶ್ವನಾಥ್ ಮತ್ತಷ್ಟು ಹೆದರಿಕೊಂಡಿದ್ರ. ಚಿನ್ನ ಕೊಡದಿದ್ರೆ ಎಲ್ಲಿ ಪ್ರಾಣ ತೆಗೆಯುತ್ತಾರೋ ಅಂತ ಹೆದರಿ ತನ್ನ ಬಳಿಯಿದ್ದ ಚಿನ್ನದ ಪ್ಯಾಕೆಟ್ಗಳನ್ನ ಪೊಲೀಸರಿಗೆ ತೋರಿಸಿದ್ದ. ಅಷ್ಟೇ ಕ್ಷಣ ಮಾತ್ರದಲ್ಲಿ ಆತನ ಬಳಿಯಿದ್ದ ಚಿನ್ನ ಕಸಿದುಕೊಂಡ ಮಾಳಪ್ಪ ಮತ್ತು ಪ್ರವೀಣ್ ತಮ್ಮದೇ ವಾಹನದಲ್ಲಿ ವಿಶ್ವನಾಥ್ ಅರ್ಕಸಾಲಿಯನ್ನ ದಾವಣಗೆರೆಯ ಸರ್ಕಾರಿ ಬಸ್ ಸ್ಟಾಪ್ ಬಳಿ ಬಿಟ್ಟು ಹೋಗಿದ್ರ. ತನಗಾದ ಘಟನೆಯಿಂದ ಶಾಕ್ಗೆ ಒಳಗಾದ ವಿಶ್ವನಾಥ್ ಅರ್ಕಸಾಲೆ ದಿಕ್ಕು ತೋಚದೆ ಬಸ್ ಹತ್ತಿ ತಮ್ಮ ಸ್ವಂತ ಊರು ಕಾರವಾರಕ್ಕೆ ಹೋಗಿದ್ರ. ಮೊನ್ನೆ ರಾತ್ರಿ ವಿಶ್ವನಾಥ್ ಅಂತ ಹೇಳಿ ಅವರು ಕಾರವಾರ ಚಿನ್ನದ ವ್ಯಾಪಾರಿ. ಅವರು ಇಲ್ಲಿ ಚಿನ್ನವನ್ನು ತಗೊಂಡು ಹೋಗಿ ಸಣ್ಣ ಪುಟ್ಟದ್ದು ಮಾಡಿಕೊಟ್ಟು ಬಂದು ದಾವಣಗೆರೆಯ ಒಂದಿಬ್ಬರು ಚಿನ್ನದ ವ್ಯಾಪಾರಿಗೆ ಕೊಡುವಂತಹ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಾರೆ. ನಾನು ಮೊನ್ನೆ ಕೂಡ ಅದೇ ಕಾರಣಕ್ಕಾಗಿ ಬಂದಿರ್ತಾರೆ. ಬಂದು ವಾಪಸ್ಸು KSRTC ಬಸ್ ಸ್ಟ್ಯಾಂಡಲ್ಲಿ ಹತ್ಕೊಂಡು ಹೋಗಬೇಕಾದ್ರೆ ಇಬ್ಬರು ಕೂಡ ಪ್ರವೀಣ್ ಮತ್ತು ಮಾಳಪ್ಪ PSIಗಳು ಹೋಗಿ ಅವರನ್ನು ಬಲವಂತವಾಗಿ ಕರ್ಕೊಂಡು ಬಂದು, ನೀವು ಸ್ಮಗ್ಲಿಂಗನ್ನು ಮಾಡ್ತಾಯಿದ್ದೀರಾ ದುಬೈ ಮತ್ತು ಗೋವಾಕ್ಕೆ ಗೋಲ್ಡನ್ನು ಇಲ್ಲೀಗಲ್ ಆಗಿ, ಹಾಗಾಗಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗ್ತದೆ ಮತ್ತು ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರಿಗೆ ಹೆದರಿಸಿದ್ದಾರೆ. ಅವ್ರು ತದನಂತರ ಅವ್ರಿಗೆ ನಾವು ಇಲ್ಲ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಕರ್ಕೊಂಡು ಹೋಗಿ ನಾನು ಬರ್ತೇನೆ ಪೊಲೀಸ್ ಠಾಣೆಗೆ ಅಂತ ಹೇಳಿದಾಗ ನೆಕ್ಸ್ಟು ಅವರು ERSSಗೆ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿಂದ ಠಾಣೆಗೆ ಬಂದಿದ್ದಾರೆ, KTJ ನಗರ ಠಾಣೆಗೆ. ಅಲ್ಲಿ ಬಂದು ಸೆಂಟ್ರಿಯನ್ನು ವಿಚಾರಣೆ ಮಾಡಿದಾಗ ಇಲ್ಲಿ ನಾವು IG ಸ್ಕ್ವಾಡ್ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ತದನಂತರ ವಿಚಾರ ಮಾಡಲಾಗಿ ನಾವು ಇಮಿಡಿಯೇಟಾಗಿ ಅವರು ಅಷ್ಟೇ ಹೇಳ್ತಾರೆ. ಅದಾದಮೇಲೆ ಇಲ್ಲ, ಅವನಿಗೆ ವಾಪಸ್ ಮಾತಾಡಿ ಕಳಿಸಿದ್ವಿ, ಅವನದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಡೌಟ್ ಬಂದು ಇಮಿಡಿಯೇಟಾಗಿ ಎಲ್ಲರಿಗೆ ಕಂಟ್ರೋಲಲ್ಲಿ ಅಲರ್ಟ್ ಕೂಡ ಮಾಡಿದ್ದಾರೆ. ನೈಟೇ ಅವರಿಗೆಲ್ಲ ವಿಚಾರಣೆ ಮಾಡಿದಾಗ ಅವರು ಹೇಳ್ತಾರೆ, ಕಾರವಾರದಿಂದ ಬಂದು ದಾವಣಗೆರೆಯಲ್ಲಿ ದೂರು ದಾಖಲಿಸಿ ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸರು. ಮಧ್ಯರಾತ್ರಿ ಆದ ಘಟನೆಯಿಂದ ಶಾಕ್ಗೆ ಒಳಗಾಗಿದ್ದ ವಿಶ್ವನಾಥ್ ಅರ್ಕಸಾಲಿ ಬಸ್ ಹತ್ತಿ ತಮ್ಮ ಊರಿಗೆ ಹೋಗಿದ್ರು. ಬಳಿಕ ತಮ್ಮ ಮನೆಯವರಿಗೆ ಘಟನೆಯ ಕುರಿತು ವಿವರಿಸಿದ್ರು. ಅವರು ನೀಡಿದ ಸಲಹೆಯ ಮೇರೆಗೆ ದಾವಣಗೆರೆಯ KTJ ನಗರ ಪೊಲೀಸ್ ಠಾಣೆಗೆ ಬಂದು ಅಪರಿಚಿತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ್ರು. ಯಾವಾಗ ವಿಶ್ವನಾಥ್ ಅರ್ಕಸಾಲಿ ದೂರು ನೀಡಿದ್ರು, KTJ ನಗರ ಪೊಲೀಸರು ಅಲರ್ಟ್ ಆಗಿದ್ರು. ತಮ್ಮದೇ ಇಲಾಖೆ ದುರುಳರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ದರೋಡೆ ಪ್ರಕರಣದ ಆರೋಪಿಗಳಾದ PSI ಮಾಳಪ್ಪ, ಪ್ರವೀಣ್ ಅನ್ನೋರನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಇವರಿಗೆ ಸಹಕರಿಸಿದ್ದ ಆರೋಪದಲ್ಲಿ ಸತೀಶ್ ರೇವಣ್ಕರ್, ನಾಗರಾಜ್ ರೇವಣ್ಕರ್ ಸೇರಿ ಒಟ್ಟು 7 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ನಿನ್ನೆ ಅವರು ಒಂದು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿರೋದ್ರಿಂದ ಅವರ ವಿರುದ್ಧ KTJ ನಗರ ಪೊಲೀಸ್ ಠಾಣೆಯಲ್ಲಿ 225/2025 ಕೇಸ್ ಪ್ರಕರಣದ ಅಡಿಯಲ್ಲಿ ಅವ್ರಿಗೆ ಮತ್ತು ಅವ್ರ ಜೊತೆಗೆ 5 ಜನಕ್ಕೆ, ಟೋಟಲಿ 7 ಜನಕ್ಕೆ ಈಗಾಗಲೇ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಬಲವಂತದಿಂದ ಕಿತ್ಕೊಂಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಈಗಾಗಲೇ ಮಾಳಪ್ಪ ವಿರುದ್ಧ ಇಲಾಖೆಯಿಂದ ಶಿಸ್ತು ಕ್ರಮ. ಸ್ಥಳ ತೋರಿಸದೆ ಇಬ್ಬರನ್ನು ವರ್ಗಾಯಿಸಿದ್ದ ಇಲಾಖೆ. ದಾವಣಗೆರೆಯಲ್ಲಿ ದರೋಡೆ ಮಾಡಿದ ಆರೋಪದ ಮೇಲೆ PSIಗಳಾದ ಮಾಳಪ್ಪ ಮತ್ತು ಪ್ರವೀಣ್ ವಶಕ್ಕೆ ಪಡೆದಿದ್ದ ಪೊಲೀಸರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ವಿಚಿತ್ರ ಅಂದ್ರೆ ಮಾಳಪ್ಪ ಮತ್ತು ಪ್ರವೀಣ್ ವಿರುದ್ಧ ಪೊಲೀಸ್ ಇಲಾಖೆ ಈಗಾಗಲೇ ಶಿಸ್ತು ಕ್ರಮ ಕೈಗೊಂಡಿತ್ತು. ಮಾಳಪ್ಪ ವಿರುದ್ಧ ಕೆಲವು ಆರೋಪಗಳು ಕೇಳಿಬಂದ ಕಾರಣಕ್ಕೆ ಆತನನ್ನ ವೈರ್ಲೆಸ್ ವಿಭಾಗಕ್ಕೆ ವರ್ಗಾಯಿಸಲಾಗಿತ್ತು. ಅಲ್ಲದೆ ಇಬ್ಬರನ್ನು ಆರಂಭದಲ್ಲಿ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಲಾಗಿತ್ತು. ಕೊನೆಗೆ ಮಾಳಪ್ಪನನ್ನ ವೈರ್ಲೆಸ್ಗೆ ವರ್ಗಾಯಿಸಿದ್ರೆ ಪ್ರವೀಣ್ನನ್ನ ಸಾಗರ ಠಾಣೆಗೆ ವರ್ಗಾಯಿಸಲಾಗಿತ್ತು. ಇದರ ನಡುವೆ ದರೋಡೆ ಆರೋಪ ಹೊತ್ತು ಜೈಲು ಸೇರಿರೋ ಇಬ್ಬರು ಕಂಬಿ ಹಿಂದೆ ಮುದ್ದೆ ಮುರಿಯುವಂತಾಗಿದೆ. PSI ಮಾಳಪ್ಪ ಈ ಹಿಂದೆ ಹಂಸಬಾವಿ ರಾಣೆಬೆನ್ನೂರಲ್ಲಿ ಇದ್ದರು. ಇವಾಗ ಅವರು ವರ್ಗಾವಣೆಯ ಆದೇಶದಲ್ಲಿ ಏನೋ ಸಮ್ ಪನಿಷ್ಮೆಂಟ್ ಆದೇಶದಲ್ಲಿ IGP ಇದು ನಮ್ಮ ವೈರ್ಲೆಸ್ಸಿಗೆ ಅಟ್ಯಾಚ್ಮೆಂಟ್ ಆಗಿದ್ದರು. ಇನ್ನೊಬ್ಬರು ಪ್ರವೀಣ್ ಏನಿದ್ದಾರೆ ಅವರು ಸಾಗರ ಪೊಲೀಸ್ ಠಾಣೆಯ ವರ್ಗಾವಣೆ ಆದೇಶದಲ್ಲಾಗಿದ್ದರು. ಇನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ತಿಳಿದು ಬಂದಿರ್ತದೆ. ಇದರಲ್ಲಿ ಇವರಿಬ್ಬರು ಇದ್ದಾರೆ. ಅದ್ರ ಇಲ್ಲದೆ ಸತೀಶ್ ರೇವಣ್ಕರ್ ಮತ್ತು ನಾಗರಾಜ್ ರೇವಣ್ಕರ್ ಅಂತ ಕೂಡ ಇದ್ದಾರೆ. ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದು ಮತ್ತು ಇವ್ನ ಫೋಟೋ ಕಳಿಸ್ಕೊಡೋ ಅಂಥದ್ರ ಬಗ್ಗೆ ಆ ಕೆಲಸವನ್ನು ಮಾಡಿದ್ದಾರೆ. ನಾವು ಅರೆಸ್ಟ್ ಮಾಡಿದಾಗ ಎಲ್ಲರೂ ಕೂಡ ಜೊತೆಯಲ್ಲೇ ಇರ್ತಾರೆ. ಇದಲ್ಲದೆ ಇವ್ನ ಫ್ರೆಂಡ್ಸನ್ನು ಕೂಡ ಒಂದು 3 ಜನನ ಕರೆಸ್ಕೊಂಡಿದ್ದಾನೆ. ಹಾಗಾಗಿ ಇದರಲ್ಲಿ ಈಗಾಗಲೇ ನಾವು ಟೋಟಲ್ 7 ಜನನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ.
ಪೊಲೀಸ್ ಇಲಾಖೆ ಅಂದರೆ ಶಿಸ್ತಿಗೆ ಮತ್ತೊಂದು ಹೆಸರು ಅಂತ ಹೇಳಲಾಗಿತ್ತು. ಸೇನೆಯನ್ನ ಹೊರತುಪಡಿಸಿದ್ರೆ ಅಷ್ಟು ಶಿಸ್ತನ್ನ ಪಾಲಿಸೋ ಇಲಾಖೆ ಅನ್ನೋ ಹೆಸರು ಪೊಲೀಸ್ ಇಲಾಖೆಗೆ ಇತ್ತು. ಪೊಲೀಸರಿಗೆ ಯಾವುದೇ ರೀತಿಯ ಒತ್ತಡ ಬಂದರೂ ತಡೆದುಕೊಳ್ತಾರೆ. ಆದರೆ ಮೇಲಾಧಿಕಾರಿಗಳಿಂದ ಒಂದೇ ಒಂದು ಆದೇಶ ಬಂದರೆ ಚಾಚು ತಪ್ಪದೆ ಪಾಲಿಸ್ತಾರೆ. ಇಂಥ ಇಲಾಖೆಯಲ್ಲಿ ಕೆಲವು ಭ್ರಷ್ಟರು ತುಂಬಿಕೊಂಡು ಇಡೀ ಇಲಾಖೆಗೆ ಕೆಟ್ಟ ಹೆಸರು ತರ್ತಿದ್ದಾರೆ ಅನ್ನೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.